ಆಷಾಢ ಮಾಸ ಬಂದರೆ ಮದುವೆ ಬೇಡ, ಗೃಹ ಪ್ರವೇಶ ಬೇಡ, ಹೊಸ ಕೆಲಸ ಬೇಡ ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಯಾಕೆ? ಇದು ಕೇವಲ ಮೂಢನಂಬಿಕೆಯೇ ಅಥವಾ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆಯಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಆಷಾಢ ಮಾಸ ಎಂದರೇನು? ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠದ ನಂತರ ಬರುವ 4ನೇ ತಿಂಗಳೇ ಆಷಾಢ ಮಾಸ. ಈ ತಿಂಗಳು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರುತ್ತದೆ. ಮಳೆಗಾಲದ ಆರಂಭವು ಇದೇ ಸಮಯದಲ್ಲಿ ಆಗುತ್ತದೆ. ಭಾರತದ ಕೃಷಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಮಹತ್ವವಾಗಿದೆ. ಹೊಲಗಳಲ್ಲಿ ಕೃಷಿ ಕೆಲಸ ಆರಂಭವಾಗುತ್ತದೆ. ಆದ್ದರಿಂದಲೇ ಈ ಮಾಸಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಧಾರ್ಮಿಕ ಮಹತ್ವ. ಆಷಾಢ ಮಾಸವನ್ನು ಭಕ್ತಿ ಮತ್ತು ಆತ್ಮಚಿಂತನೆ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಅನೇಕ ಭಕ್ತರು ಉಪವಾಸ, ಜಪ, ಧ್ಯಾನ ಮತ್ತು ದೇವರ ಆರಾಧನೆ ಮಾಡುತ್ತಾರೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗುತ್ತಾರೆ ಎಂಬ ಪುರಾಣದ ನಂಬಿಕೆ ಇದೆ. ಇದೇ ದಿನದಿಂದ ಚತುರ್ಮಾಸ್ಯ ಆರಂಭವಾಗುತ್ತಿದೆ. ಈ 4 ತಿಂಗಳುಗಳಲ್ಲಿ ಅನೇಕ ಸಾಧು ಸಂತರು ಒಂದೇ ಸ್ಥಳದಲ್ಲಿ ಉಳಿದು ಧರ್ಮೋಪದೇಶ ಮಾಡುತ್ತಾರೆ. ಆದ್ದರಿಂದ ಈ ಸಮಯವನ್ನು ಆಧ್ಯಾತ್ಮಿಕ ಸಾಧನೆಗೆ ಅತ್ಯುತ್ತಮ ಕಾಲವೆಂದು ಪರಿಗಣಿಸಲಾಗುತ್ತದೆ. ಆಷಾಢದಲ್ಲಿ ಶುಭ ಕಾರ್ಯಕ್ರಮಗಳು ಯಾಕೆ ಮಾಡುವುದಿಲ್ಲ? ಅನೇಕರು ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ಹೊಸ ಮನೆ ನಿರ್ಮಾಣ ಆರಂಭ, ದೊಡ್ಡ ಸಮಾರಂಭಗಳು ಇದನ್ನು ತಪ್ಪಿಸುತ್ತಾರೆ. ಇದರ ಹಿಂದೆ ಹಲವು ಕಾರಣಗಳಿವೆ. ಮೊದಲನೆಯದು ಧಾರ್ಮಿಕ ನಂಬಿಕೆ. ದೇವಶಯನಿ ಏಕಾದಶಿಯ ನಂತರ ವಿಷ್ಣುವು ಯೋಗ ನಿದ್ರೆಯಲ್ಲಿರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಮದುವೆಯಂತಹ ಶುಭ ಕಾರ್ಯಕ್ರಮಗಳನ್ನು ಮುಂದೂಡಲಾಗುತ್ತಿತ್ತು. ಎರಡನೆಯದು ಸಾಮಾಜಿಕ ಕಾರಣ. ಇಂದಿನ ಕಾಲದಲ್ಲಿ ಮಳೆಗಾಲದಲ್ಲಿ ರಸ್ತೆ, ಸೇತುವೆ ಮತ್ತು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿರಲಿಲ್ಲ. ದೂರದ ಊರುಗಳಿಂದ ಜನರು ಪ್ರಯಾಣಿಸುವುದು ಕಷ್ಟವಾಗ್ತಿತ್ತು. ಆದ್ದರಿಂದ ದೊಡ್ಡ ಕಾರ್ಯಕ್ರಮಗಳನ್ನು ಬೇರೆ ತಿಂಗಳಿಗೆ ಮುಂದೂಡಲಾಯಿತು. ವೈಜ್ಞಾನಿಕ ಕಾರಣಗಳು. ಈ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಬೆಳವಣಿಗೆ ಹೆಚ್ಚಾಗುತ್ತಿತ್ತು. ಸೋಂಕು ಹರಡುವ ಸಾಧ್ಯತೆಯೂ ಹೆಚ್ಚು. ದೊಡ್ಡ ಸಮಾರಂಭಗಳಲ್ಲಿ ಸಾವಿರಾರು ಜನ ಸೇರುವುದರಿಂದ ಆರೋಗ್ಯದ ಅಪಾಯ ಹೆಚ್ಚಾಗುತ್ತಿತ್ತು. ಇದರ ಜೊತೆಗೆ ಕೃಷಿಕರರಿಗೆ ಇದು ಅತ್ಯಂತ ಬ್ಯುಸಿ ಸಮಯ. ಬೀಜ ಬಿತ್ತನೆ, ಹೊಲದ ಕೆಲಸ ಮತ್ತು ಮಳೆಗಾಲದ ಕೃಷಿ ಕಾರ್ಯಗಳು ನಡೆಯುತ್ತಿದ್ದವು. ಹೀಗಾಗಿ ದೊಡ್ಡ ಕಾರ್ಯಕ್ರಮಗಳಿಗೆ ಸಮಯವೂ ಸಿಗುತ್ತಿರಲಿಲ್ಲ. ಆದ್ದರಿಂದ ಈ ಸಂಪ್ರದಾಯವು ಆರೋಗ್ಯ, ಕೃಷಿ ಮತ್ತು ಸಮಾಜದ ಅನುಕೂಲಕ್ಕಾಗಿ ರೂಪುಗೊಂಡಿತ್ತು ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಹಾಗಾದರೆ ಆಷಾಢ ಮಾಸದಲ್ಲಿ ಮಾಡಬಹುದಾದ ಕಾರ್ಯಗಳು. ಪ್ರತಿದಿನ ದೇವರ ಪೂಜೆ, ವಿಷ್ಣು ಹಾಗೂ ಶಿವನ ನಾಮಸ್ಮರಣೆ, ಗೀತೆ, ರಾಮಾಯಣ ಅಥವಾ ಭಗವತ ಪಾರಾಯಣ, ದಾನ ಧರ್ಮ, ಅನ್ನದಾನ, ತುಳಸಿ ಪೂಜೆ, ಜ್ಞಾನ ಮತ್ತು ಯೋಗ. ಈ ಕಾರ್ಯಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಸ್ನೇಹಿತರೆ, ಆಷಾಢ ಮಾಸವನ್ನು ಭಯಪಡುವ ಅಗತ್ಯವಿಲ್ಲ. ಈ ತಿಂಗಳು ನಮ್ಮ ಪೂರ್ವಜರು ಪ್ರಕೃತಿ, ಆರೋಗ್ಯ, ಕೃಷಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಿದ ಒಂದು ಜೀವನ ಪದ್ಧತಿಯಾಗಿದೆ. ಆದ್ದರಿಂದ ಇದನ್ನು ಮೂಢನಂಬಿಕೆ ಎಂದು ತಳ್ಳಿಹಾಕದೆ ಅದರ ಹಿಂದಿರುವ ಸಂಸ್ಕೃತಿ ಹಾಗೂ ವೈಜ್ಞಾನಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ.